ವೀಕ್ಷಕರೇ ನಮಸ್ಕಾರಗಳು. ಫೈನಲ್ ಪಂದ್ಯಕ್ಕಾಗಿ ಇದೀಗ ಭಾರತ ತಂಡಕ್ಕೆ ಯುವರಾಜ್ ತಂದೆ ಎಂಟ್ರಿ ಕೊಟ್ಟಿದ್ದಾನೆ. ಇನ್ನು ಈ ಆಟಗಾರನನ್ನು ನೋಡಿದ ನ್ಯೂಜಿಲೆಂಡ್ ತಂಡವು ಇದೀಗ ನಡುಗುತ್ತಿದೆ. ಹೌದು, ಫೈನಲ್ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಭಾರತ ತಂಡಕ್ಕೆ ಮತ್ತೊಬ್ಬ ಬಲಿಷ್ಠ ಆಟಗಾರನು ಎಂಟ್ರಿ ಕೊಟ್ಟಿದ್ದಾನೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಪ್ರಕಾರ ಭಾರತದ ಪ್ಲೇಯಿಂಗ್ 11 ಫೈನಲ್ನಲ್ಲಿ ಯಾವ ರೀತಿ ಇರಬೇಕೆಂದು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ 2013ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಯಾವ ತಂಡವು ಗೆದ್ದಿತ್ತು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನೀವು ಅಪ್ಪಟ ಭಾರತೀಯ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ಬಿಡೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಇದೇ ಮುಂಬರುವ ಭಾನುವಾರ ಮಾರ್ಚ್ 9ರಂದು ಭಾರತ ಹಾಗೂ ನ್ಯೂಜಿಲೆಂಡ್ ತಂಡವು 2025ರ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ನಲ್ಲಿ ಎದುರಾಗಲಿವೆ. ಹೌದು, ಈ ಒಂದು ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ಇದೀಗ ಈ ಒಂದು ಮೈದಾನವು ಭರ್ಜರಿಯಾಗಿ ಸಿದ್ಧತೆಯಾಗುತ್ತಿದೆ. ಮತ್ತು ವೀಕ್ಷಕರೇ, ಈ ಒಂದು ಫೈನಲ್ ಪಂದ್ಯದಲ್ಲಿ ಎರಡು ತಂಡಗಳ ವಿನ್ನಿಂಗ್ ಪರ್ಸೆಂಟ್ ಈ ರೀತಿಯಾಗಿ ಇದೆ. ಹೌದು, ಟೀಮ್ ಇಂಡಿಯಾ ತಂಡವು 70% ಹಂಚಿಕೊಂಡರೆ ಇತ್ತ ಕಿವೀಸ್ ಪಡೆಯು 30% ಹಂಚಿಕೊಂಡಿದೆ. ವೀಕ್ಷಕರೇ, ಈ ಒಂದು ಹಂತದಲ್ಲಿ ರೋಹಿತ್ ಶರ್ಮಾ ಅವರ ನೇತೃತ್ವದ ತಂಡವು ಮುನ್ನಡೆಯನ್ನು ಪಡೆದುಕೊಂಡಿದೆ. ಹೌದು, ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ತಂಡವು ಗೆಲ್ಲುವ ತವಕದಲ್ಲಿದೆ. ವೀಕ್ಷಕರೇ, ಈಗಾಗಲೇ ಭಾರತ ತಂಡವು ಹಿಂದೆ ಆಡಿದಂಥ ಚಾಂಪಿಯನ್ಸ್ ಟ್ರೋಫಿಗಳಲ್ಲಿ ಅಂದರೆ 2013ರಲ್ಲಿ ಇಂಗ್ಲೆಂಡ್ ವಿರುದ್ಧ ಆಡಿದಾಗ ಭಾರತ ತಂಡವು ಧೋನಿಯವರ ನೇತೃತ್ವದಲ್ಲಿ ಗೆದ್ದು ಬೀಗಿತ್ತು. ಬಳಿಕ 2017ರಲ್ಲೂ ಕೂಡ MS ಧೋನಿಯವರ ನೇತೃತ್ವದಲ್ಲಿ ಭಾರತ ತಂಡವು ಫೈನಲ್ಗೆ ಹೋಗಿತ್ತು. ಆದರೆ ವೀಕ್ಷಕರೇ, ಬದ್ಧ ವೈರಿಗಳಾದ ಪಾಕಿಸ್ತಾನ ವಿರುದ್ಧ ಟೀಮ್ ಇಂಡಿಯಾ ತಂಡವು ಫೈನಲ್ನಲ್ಲಿ ಹೀನಾಯ ಸೋಲು ಕಂಡಿತು. ಇನ್ನು ಇದೀಗ 2025ರಲ್ಲೂ ಕೂಡ ಭಾರತ ತಂಡವು ಮತ್ತೆ ಫೈನಲ್ಗೆ ತಲುಪಿದೆ. ಹೌದು, ಈ ಒಂದು ಪಂದ್ಯವನ್ನು ಭಾರತ ತಂಡವು ಗೆದ್ದುಕೊಂಡರೆ ಮತ್ತೆ ಈ ಒಂದು ಟ್ರೋಫಿಯನ್ನು ಉಳಿಸಿಕೊಳ್ಳಲಿದೆ. ವೀಕ್ಷಕರೇ, ಇನ್ನು ಫೈನಲ್ ಪಂದ್ಯಕ್ಕಿಂತ ಮುಂಚಿತವಾಗಿ ಭಾರತ ತಂಡಕ್ಕೆ ಯುವರಾಜ್ ತಂದೆ ಎಂಟ್ರಿ ಕೊಟ್ಟಿದ್ದಾನೆ. ಹೌದು, ಈ ಒಬ್ಬ ಆಟಗಾರನನ್ನು ನೋಡಿದ ಕಿವೀಸ್ ಪಡೆಯು ನಡುಗುತ್ತಿದೆ. ವೀಕ್ಷಕರೇ, ಈ ಆಟಗಾರ ಬೇರೆ ಯಾರೂ ಅಲ್ಲ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ರಿಷಬ್ ಪಂತ್. ಹೌದು, ಈಗಾಗಲೇ ಯುವರಾಜ್ ಸ್ಥಾನವನ್ನು ರಿಷಬ್ ಪಂತ್ ಅವರು ಭಾರತ ತಂಡದಲ್ಲಿ ತುಂಬಿದ್ದಾರೆ. ಹೌದು, ಫೈನಲ್ ಪಂದ್ಯದಲ್ಲಿ ರಿಷಬ್ ಪಂತ್ ಅವರಿಗೆ ಭಾರತ ತಂಡದ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಸಿಗಲಿದೆ. ವೀಕ್ಷಕರೇ, ಇಂದು ನಡೆದ ವಾರ್ಮಪ್ ಪಂದ್ಯದಲ್ಲಿ ಈ ಆಟಗಾರನ ಅಬ್ಬರ ನೋಡಿದ ಕಿವೀಸ್ ಪಡೆಯು ತತ್ತರಿಸಿ ಹೋಗಿದೆ. ಹೌದು, ಇದೀಗ ವಾರ್ಮಪ್ ಪಂದ್ಯದಲ್ಲಿ ಸ್ಫೋಟಕವಾದ ಇನ್ನಿಂಗ್ಸ್ಗಳನ್ನು ರಿಷಬ್ ಪಂತ್ ಅವರು ಆಡುತ್ತಿದ್ದಾರೆ ಮತ್ತು ರೋಹಿತ್ ಶರ್ಮಾ ಅವರು ಕೂಡ ಇವರನ್ನು ಆಯ್ಕೆ ಮಾಡಬಹುದಾಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ 2025ರ ಚಾಂಪಿಯನ್ಸ್ ಟ್ರೋಫಿಯ ಟೈಟಲ್ ಅನ್ನು ಯಾವ ತಂಡವು ಪಡೆದುಕೊಳ್ಳುತ್ತದೆ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.